ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಹುಡ್ಕಲ್ಲ ಏನ್ರಿ ಹೆಸರು? ಥ್ಯಾಂಕ್ ಯು. ಒಂದ್ಸಲ ಜೋರ ಚಪ್ಪಾಳೆ. ಇದು ಭಾರತ ದೇಶದ ಇತಿಹಾಸ. ನಾನು ಅವಾಗಲೇ ಹೇಳಿದೆ, ಸುಮಾರು 5,000 ವರ್ಷದಿಂದ ಒಂದಿಷ್ಟು ಸಮುದಾಯಗಳನ್ನ ಎಲ್ಲಾ ಹಕ್ಕುಗಳಿಂದ ತುಳಿತಕ್ಕೊಳಗಾಗ್ತದೆ. ಭಾರತ ದೇಶದ ಸಂವಿಧಾನದಲ್ಲಿ ನಾವು ಏನ್ ಮಾಡ್ತೀವಿ, ಭಾರತ ದೇಶದ ಸಂವಿಧಾನವನ್ನು ನಿರ್ಮಾಣ ಮಾಡುವಾಗ ಎಲ್ಲರೂ ಚರ್ಚೆ ಮಾಡ್ತಾರೆ. ಬಹಳ ಪ್ರಮುಖವಾದಂತ ಪ್ರಶ್ನೆ ಕೇಳಿದ್ರು, ಈ ಮೀಸಲಾತಿ ಯಾಕೆ ಬಂತು, ಈ ಕಾಸ್ಟ್ ಯಾಕೆ ಕೇಳ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿ. ಈ ಸಮುದಾಯಗಳು ಯಾವಾಗ ತುಳಿತಕ್ಕೊಳಗಾಯ್ತು ಆವಾಗ ಏನ್ ಮಾಡ್ತಾರೆ, ಇವ್ರಿಗೆ ಎಲ್ರಿಗೂ ಸಮಾನತೆ ಕೊಡ್ಬೇಕೀಗ. ಸಮಾನತೆ ಕೊಡ್ಬೇಕು ಅಂತಂದ್ರೆ ನೋಡಿ, ಒಂದು ಸಮಾನ ಲೈನ್ ಅನ್ನ ಹಾಕಿ ನಿಮ್ಗೆ ಎಲ್ಲರಿಗೆ ಎದ್ದು ಅದನ್ನ ಮುಟ್ಟಿ ಅಂತಂದಾಗ ಗೋಡೆ ಮೇಲೆ ಒಂದು ಲೈನ್ ಹಾಕಿರ್ತೀನಿ ನಾನು. ಆ ಗೋಡೆ ಮೇಲೆ ಲೈನ್ ಹಾಕಿ ಎಲ್ರಿಗೂ ಅದನ್ನ ಮುಟ್ಟಿ ಇದು ಸಮಾನತೆ ಇಕ್ವಾಲಿಟಿ ಅಂತ ನಾನು ಹೇಳುದು ಅಂತಂದ್ರೆ ಅದು ಹೌದು ಅಂತ ಅನ್ಸುತ್ತೆ, ಆದ್ರೆ ಅದು ನಿಜವಾಗ್ಲೂ ಅನ್ಯಾಯ. ಅಲ್ಲಿರೋರು ಬೇಗ ಮುಟ್ತಾರೆ, ಕರೆಕ್ಟಾ? ಇಲ್ಲಿರೋರು ಹೋಗೋ ತನಕ ಮುಟ್ಟಿರ್ತಾರೆ ಅವರು. ನಮ್ಮ ದೇಶದಲ್ಲಿ ರೇಸ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನಾವು ಕೊನೆ ಪಾಯಿಂಟ್ ಒಂದು ಸಮಾನ ಮಾಡಿದ್ರೆ ಸರಿ ಆಗಂಗಿಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ಸರಿ ಇರಬೇಕು. ಕರೆಕ್ಟ್ ತಾನೆ? ಸ್ಟಾರ್ಟಿಂಗ್ ಪಾಯಿಂಟ್ ಸರಿ ಇಲ್ಲ ಅಂದ್ರೆ ನೀವು ಲಾಸ್ಟ್ ಎಂಡ್ ಸರಿ ಮಾಡಿದ್ರೆ ತಪ್ಪಾಗುತ್ತೆ. ಅದು ದಟ್ಸ್ ಸಂವಿಧಾನ ಗುರುತಿಸಿ ಏನ್ ಮಾಡ್ತದೆ, ಯಾರ್ಯಾರ ಸಮುದಾಯಗಳಿಗೆ ಯಾರ್ಯಾರಿಗೆ ಬಹಳ ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ಅವಕಾಶಗಳು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಡುವಂಥದ್ದು. ನಾನು ನಿನ್ನೆ ಎಲ್ಲೊಂದು ಹೇಳ್ತಾ ಇದ್ದೆ, ಸಂವಿಧಾನದ ಬಗ್ಗೆ ಬಹಳ ಪ್ರಮುಖವಾಗಿ ತಪ್ಪು ಕಲ್ಪನೆಗಳು ಹಿಂಗ್ ಹೇಳ್ತಾರೆ, ಈ ಜಾತಿ ವ್ಯವಸ್ಥೆ ಬಗ್ಗೆ ಯಾಕೆ ಬರುತ್ತೆ ಸರಿ ಇಲ್ಲ ಅಂತ. ಒಂದು ಗೋಡೆ ಇದೆ, ಗೋಡೆ ಆಚೆ ಕಡೆ ಕ್ರಿಕೆಟ್ ನಡೀತಾ ಇದೆ. ಒಬ್ಬ ವ್ಯಕ್ತಿ ಅಲ್ಲಿ ಕೆಳಗಡೆ ಬಿದ್ದಿರುವಂತ ಒಂದಿಷ್ಟು ಬಾಕ್ಸ್ ಗಳಿದಾವೆ, 1-2 ಬಾಕ್ಸ್ ಹಾಕೊಂಡು ಅವನು ನೋಡ್ತಾ ಇದ್ದಾನೆ ಸರ್. ಇನ್ನೊಂದ್ 2-3 ಜನ ನಿಂತಿದ್ದಾರೆ, ಅವ್ರ ಹೈಟ್ ಕಡಿಮೆ ಇದೆ. ಅವನಿಗೆ ಒಂದು ಬಾಕ್ಸ್ ಹಾಕಿದ್ರೆ ಆಚೆ ಕಡೆ ಕಾಣಿಸಂಗಿಲ್ಲ, 1-2 ಬಾಕ್ಸ್ ಹಾಕಿದ್ರೆ ಕಾಣಿಸ್ತಾ ಅವನಿಗೆ. ಯಾರು ನೋಡ್ತಾ ಇದ್ರೆ ಅವ್ನು ನೋಡಿ ಏನ್ ಪರವಾಗಿಲ್ಲ, ಯಾರಿಗೆ ನೋಡಕ್ ಅವಕಾಶ ಆಗ್ತಾ ಇಲ್ವೋ ಅವನಿಗೆ ಇನ್ನೊಂದ್ ಸ್ವಲ್ಪ ಪುಷಪ್ ಮಾಡಿದ್ರೆ ಅವನು ನೋಡ್ತಾನೆ ಅನ್ನುವಂಥದ್ದೇ ಮೀಸಲಾತಿ ಅಥವಾ ಜಾತಿ ಅನ್ನುವಂಥದ್ದು. ಕಾಲಂನಲ್ಲಿ ಯಾಕೆ ಹೇಳ್ತೀವಿ ಅಂತಂದ್ರೆ, ಯಾರ್ಯಾರು ತುಳಿತಕ್ಕೊಳಗಾಗಿದ್ರು ಅವರಿಗೆ ವಿಶೇಷವಾದಂತ ಅವಕಾಶ ಕೊಡಲೇಬೇಕು, ವಿಶೇಷವಾದಂತಹ ಅವಕಾಶಗಳನ್ನ ಕೊಡಲೇಬೇಕು. ಅವಾಗಲೇ ದೇಶ ಉದ್ಧಾರ ಆಗುತ್ತೆ. ಮಹಿಳೆಗೆ ನಾವು 5,000 ವರ್ಷದಿಂದ ಯಾವುದೇ ಅಧಿಕಾರ ಕೊಟ್ಟಿಲ್ಲ. ಪುರುಷನಿಗೆ ಸಮಾನವಾಗಿ ಎಷ್ಟು ಕೋಟಿ ಇದೆ ನಮ್ಮ ದೇಶ ಜನಸಂಖ್ಯೆ ಇಲ್ಲಿ ಈಗ ಸದ್ಯಕ್ಕೆ 140 ಕೋಟಿ ಇದೆ, 140 ಕೋಟಿ ಇದೆ. ಅಲ್ಲಿ ತನಕ ಗಮನಿಸಿದ್ರೆ 160 ಕೋಟಿಗಿಂತ ಸರಿಸಮಾನವಾಗಿ ಮಹಿಳೆಯರಿದ್ದಾರೆ, ಪುರುಷನಿಗೆ ಸರಿಸಮಾನ ಇದ್ದಾರೆ. 1-2-3 ಕೋಟಿ, 10 ಕೋಟಿ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಕರೆಕ್ಟ್ ರೀ? 140 ಕೋಟಿಯಲ್ಲಿ ಅರ್ಧ ಇರುವಂತ ಮಹಿಳೆಗೆ ಎಲ್ಲದರಲ್ಲೂ ಅರ್ಧ ಅವಕಾಶ ಕೊಟ್ಟಿದೀವ ನಮ್ಮ ದೇಶದಲ್ಲಿ? ಕೊಟ್ಟಿಲ್ಲ. ಗಮನಿಸಿ ನೀವು ಬೇಕಾದ್ರೆ 543 ಇರುವಂತ ಎಂಪಿಗಳಲ್ಲಿ 70 ಮಂದಿ ಇದ್ದಾರೆ. ನಮ್ದು 10% ಮಾತ್ರ ಮಹಿಳೆಯರಿಗೆ ಕೊಟ್ಟಿದೀವಿ ನಾವು, 50% ಕೊಡಬೇಕು. ಕರೆಕ್ಟ್ ನೋಡಿದ್ರೆ ಹೀಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಯಾವ್ಯಾವ ಜಾತಿಗಳಿಗೆ ಸುಮಾರು ವರ್ಷಗಳಿಂದ ಅವಕಾಶ ಸಿಕ್ಕಿಲ್ಲ, ಅವು ಕಾಸ್ಟ್ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಹೌದು ಅಂತ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೆ ಸರ್, ಇನ್ನೊಂದು 2 ನಿಮಿಷ ಹೆಚ್ಚಿಗೆ ಪರವಾಗಿ. ಮೊದಲು ಒಂದು ಕೇಸ್ ಆಗುತ್ತೆ ಸರ್, ಕರ್ನಾಟಕ ರಾಜ್ಯ ಮೈಸೂರು ಸ್ಟೇಟ್ ಅಂತ ಹೆಸರಿರುತ್ತೆ. 1962ಕ್ಕೆ ಒಂದು ಕೇಸ್ ಆಗುತ್ತೆ. ಆಕೆ ಬಾಲಾಜಿ ಅನ್ನುವಂಥವ್ರು ಮತ್ತು ವರ್ಸಸ್ ಮೈಸೂರು ಸ್ಟೇಟ್ ಅಂತ ನಮ್ಮ ಕರ್ನಾಟಕದಿಂದ ಒಂದು ಕೇಸ್ ಹೋಗುತ್ತೆ ಸುಪ್ರೀಂ ಕೋರ್ಟ್ಗೆ. ಅವ್ರು ಹೇಳಿದ್ರೆ ಜಾತಿಯ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡಬೇಡಿ ಅಂತ. ಸುಪ್ರೀಂ ಕೋರ್ಟ್ ಹೂ ಅಂದಿರುತ್ತೆ. 1992ಕ್ಕೆ ಮಂಡಲ್ ಕಮಿಷನ್ ಬರ್ತದೆ. ಮಂಡಲ್ ಕಮಿಷನ್ ಬಂದಾಗ ಇಂದಿರಾ ಸಹಾನಿ ಅನ್ನುವಂಥವ್ರು ಸುಪ್ರೀಂ ಕೋರ್ಟ್ ಕೇಸಿಗೆ ಹೋಗಿರ್ತಾರೆ. ಅವಾಗ ಈ ಮಂಡಲ್ ಕಮಿಷನ್ ಅವರಿಗೆ ಅವಕಾಶ ಕೊಟ್ಟಿರ್ತಾರೆ ಸರ್, ಇಡೀ ಭಾರತವನ್ನ ರಿಸರ್ಚ್ ಮಾಡಿಕೊಂಡು ಯಾವ್ಯಾವ ಜಾತಿಗೆ ಸರಿಯಾಗಿ ಹೌದು ಜಾತಿಯ ಆಧಾರದ ಮೇಲೆ ನಾವು ಮೀಸಲಾತಿ ಕೊಡ್ಬೇಕಾ ಕೊಡಬಾರ್ದಾ ಇದು ಪ್ರಶ್ನೆ ಬಂದಿರುತ್ತೆ. ಕೊಡಬಾರ್ದು ಅಂತಂದ್ರೆ ಯಾಕೆ ಕೊಡಬಾರ್ದು, ಕೊಡ್ಬೇಕಾದ್ರೆ ಯಾಕೆ ಕೊಡಬೇಕು ಅಂತ. ಅವಾಗ ಅವರೆಲ್ಲ ರಿಸರ್ಚ್ ಮಾಡಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಜಾತಿಯ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು. ಯಾಕಂದ್ರೆ ಕೆಲವೊಂದು ಜಾತಿಗಳು ಇಲ್ಲಿ ತನಕ ಒಂದೇ ಒಂದು ಸರ್ಕಾರದಾಗ್ಲಿ ಅಥವಾ ಬೇರೆ ಯಾವುದೇ ಅವಕಾಶ ಪಡೆದಿಲ್ಲ, ಇಡೀ ಜಾತಿನೇ ಕೆಳಗೆ ಇದಾವೆ. ಹಾಗಾಗಿ ಅವಕ್ಕೆ ಜಾತಿಯ ಆಧಾರದ ಮೇಲೆ ಅವಕಾಶ ಕೊಡಬೇಕು. ಭಂಗಿ ಸಮುದಾಯ ಅಂತ ಇದೆ, ಈ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡುವಂಥವ್ರು. ನಿಮ್ಗೆ ಯಾರಾದ್ರೂ ಗೊತ್ತಾ ಆ ಸಮುದಾಯದಲ್ಲಿ ಯಾರಾದ್ರೂ MLA ಗಳಿದಾರಾ, MP ಗಳಿದಾರಾ, ZP ಇದಾರ, TP ಇದಾರ, ಎಲ್ಲಾದ್ರೂ ಇದ್ದಾರಾ? ಇಲ್ಲ. ಬಹಳಷ್ಟು ಕಮ್ಯುನಿಟಿಗಳು ಹಂಗೆ ಇದಾವೆ. ಅವ್ರಿಗೆ ಇನ್ನೂ ಭಾರತದಲ್ಲಿ ಸ್ವತಂತ್ರ ಬಂದದ ಹೋಗ್ಯದ ಏನು ಗೊತ್ತಿಲ್ಲ, ಅವರಿಗೆ ಸಂವಿಧಾನ ಅದ ಅಂತ ಗೊತ್ತಿಲ್ಲ. ಅಂತವ್ರಿಗೆ ಕೊಡ್ಬೇಕಂದ್ರೆ ಈ ಕಾಸ್ಟ್ ಅನ್ನೋಂಥದ್ದು ಅವಕಾಶ ಮಾಡಿಕೊಡ್ಬೇಕಾದ್ರೆ ಯಾರಿಗೆ ಮಾಡ್ಕೊಡ್ಬೇಕು? ಉಂಡವನಿಗೆ 10 ಬರಿ ಕೊಡೋದಿಲ್ಲ. ಯಾರು ಉಂಡಿಲ್ಲ ಅವನಿಗೆ ಗಮನಿಸಬೇಕಾದ್ರೆ ಊಟ ಮಾಡಿದ್ರೆ ಯಾರು ಅಂತ ಗೊತ್ತಾಗಬೇಕಾದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ನಿಮಗೆ. ಕಾಸ್ಟ್ ಅನ್ನುವಂಥ ಈಗಿನ ಕಾಲದಲ್ಲಿ ಹೇಳ್ಕೊಳ್ಳೋ ಸಲುವಾಗಿ ಏನ್ ತೊಂದರೆ ಇಲ್ಲೇ ಇರೋದು, ಏನ್ ತೊಂದರೆ ಇಲ್ಲ. ಅದರಿಂದ ನೀವು ಅವಕಾಶವನ್ನ ಪಡೆಯುವುದು ಸಂವಿಧಾನಬದ್ಧವಾಗಿ ಇಂಥವ್ರಿಗೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ಮಾಡ್ಕೊಡಿ. ಇಷ್ಟೇ ಹೇಳೋ ಸಲುವಾಗಿ ಕಾಸ್ಟ್ ಇರುವಂತ, ಬೇರೆ ಯಾವುದಕ್ಕೂ ಇಲ್ಲ. ಆಮೇಲೆ ಮೀಸಲಾತಿ ಬಗ್ಗೆ ಬಹಳ ತಪ್ಪಿರುವಂತ ಏನಂದ್ರೆ ಇನ್ನೊಬ್ರು ಕಸ್ಕೊಂಡು ಇಲ್ಲ, ಇನ್ನೊಬ್ರು ಕಸ್ಕೊಂಡು ಕೊಡೋದಿಲ್ಲ, ಅವ್ರ ಪಾಡಿಗೆ ಅವ್ರದಿದೆ.
ಯಾರಿಗೆ ಅವಕಾಶ ಇಲ್ವೋ ಅವಕಾಶ ಮಾಡಿಕೊಡುವಂಥದ್ದೇ ಈ ಜಾತಿ ಕೇಳುವಂತಕ್ಕಂಥ ಸರ್ಟಿಫಿಕೇಟ್. ಅದು ಬಿಟ್ರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು